டெல்லியில் கர்நாடக முதலமைச்சர் சித்தராமையா தற்போது உமாபாரதியுடனான அந்த உயர்நிலை கூட்டத்திற்கு பிறகு செய்தியாளர்களை சந்தித்து பேசி வருகிறார். நேரலையை பார்க்கலாம். ಇವ ಪ್ರೆಸೆಂಟ್ ಸ್ಟೋರೇಜ್ ಏನಿದೆ ನಮ್ಮ ಜಲಾಶಯಗಳಲ್ಲಿ 27.6 TMC ಅದು ನಮಗೆ ಹಳ್ಳಿಗಳಿಗೆ, ಪಟ್ಟಣಗಳಿಗೆ ಮತ್ತೆ ಬೆಂಗಳೂರು ನಗರಕ್ಕೆ ಕುಡಿಯ ನೀರಿಗೆ ಮಾತ್ರ ಸಾಕಾಗ್ತದೆ. ಕುಡಿಯ ನೀರಿಗಲ್ದೇನೆ ಬೇರೆ ಯಾವುದೇ ಉದ್ದೇಶಕ್ಕೆ ನೀರು ಬಿಡಬಾರದು, ಕುಡಿಯ ನೀರು ಮಾತ್ರ ಅದನ್ನು ಬಳಸ್ಕೋಬೇಕು ಅಂತೇಳಿ ನಿರ್ಣಯ ಆಗಿದೆ 23ನೇ ತಾರೀಕು. ಮತ್ತೆ 27ನೇ ತಾರೀಕು ಸುಪ್ರೀಂ ಕೋರ್ಟ್ನವರು ಇಲ್ಲ 6,000 ಕ್ಯೂಸೆಕ್ಸ್ನಂತೆ 3 ದಿನ ನೀರು ಬಿಡಬೇಕು ಅಂತೇಳಿ ಮತ್ತೆ ಆದೇಶ ಮಾಡಿದ್ರು. ಪ್ರತಿದಿನ 6,000 ಕ್ಯೂಸೆಕ್ಸ್ನಂತೆ 3 ದಿನ ಬಿಡಬೇಕು ಅಂತ 27, 28, 29, 30 3 ದಿನ ಬಿಡಬೇಕು ಅಂತೇಳಿ. ನಿನ್ನೆ ನಾನು ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದೆ ಬೆಳಗ್ಗೆ 9:30ಗೆ. ನಿನ್ನೆ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಕೇಂದ್ರದ ಮಂತ್ರಿಗಳು, ಅಂದರೆ ನಮ್ಮ ರಾಜ್ಯದವರು ಕೇಂದ್ರದ ಮಂತ್ರಿಗಳು ಅನಂತ್ ಕುಮಾರ್, ಸದಾನಂದ ಗೌಡರು, ರಮೇಶ್ ಜಿಗಜಿಣಗಿ ಅವರು ಕೂಡ ಅಟೆಂಡ್ ಆಗಿದ್ರು. ಮತ್ತೆ ಯಡಿಯೂರಪ್ಪ, ಜಗದೀಶ್ ಶೆಟ್ಟರು, ಈಶ್ವರಪ್ಪ, ಅವ್ರ ಜೊತೆಗೆ ಜೆಡಿಎಸ್ನ ಕುಮಾರಸ್ವಾಮಿ, ಹೊರಟ್ಟಿ, OSV ದತ್ತ, ರೈತ ಸಂಘದ ಪುಟ್ಟಣ್ಣಯ್ಯ, ಮತ್ತೆ ನಮ್ಮ ಲೋಕಸಭಾ ರಾಜ್ಯಸಭಾ ಸದಸ್ಯರುಗಳು ಇವೆಲ್ಲರೂ ಕೂಡ ಅಟೆಂಡ್ ಆಗಿದ್ರು. ಅಲ್ಲಿ ಕೇಂದ್ರದ ಮಂತ್ರಿಗಳು ಕೂಡ ಕೊಟ್ಟಂತ ಸಲಹೆ ಏನಪ್ಪಾ ಅಂತಂದ್ರೆ, ಅಸೆಂಬ್ಲಿ ಮತ್ತೆ ಕೌನ್ಸಿಲ್ ಅಲ್ಲಿ ಏನು ನಿರ್ಣಯ ಆಗಿದೆ ಅದಕ್ಕೆ ಬದ್ಧರಾಗಿರಬೇಕು. ಯಾಕಂದ್ರೆ ನಮ್ಮಲ್ಲಿ ಕುಡಿಯಕ್ಕೆ ಬಿಟ್ರೆ ನೀರಿಲ್ಲ. ಕುಡಿಯ ನೀರಿಗೆ ಇರ್ತಕ್ಕಂಥ ನೀರನ್ನ ರಿಸರ್ವ್ ಮಾಡ್ಕೋಬೇಕು. ಅದಕ್ಕೆ ಬದ್ಧವಾಗಿರಬೇಕು. ನೀರು ಬಿಡಬಾರದು ಅಂತಕ್ಕಂಥ ಸಲಹೆಯನ್ನ ಕೇಂದ್ರದ ಮಂತ್ರಿಗಳಾದಿಯಾಗಿ ವಿರೋಧ ಪಕ್ಷದವರು, ನಾಯಕರುಗಳು